ಇವತ್ತಿನ ದಿನ 100% ಫಲಿತಾಂಶ 100% ಫಲಿತಾಂಶ ಅಂತ ಹೇಳಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ SSLC ಬ್ಯಾಚ್ ಇತ್ತು. ಈ ಬ್ಯಾಚಲ್ಲಿ 9 ಜನ ಮಕ್ಕಳಿದ್ರು. ಈ 9 ಜನ ಮಕ್ಕಳಲ್ಲಿ ಒಂದು 3-4 ಜನ 10th ಬಂದು ಸೇರಿದ್ರು, ಮತ್ತೆ 4-5 ಜನ 9th ಬಂದು ಸೇರಿದ್ದಾರೆ. 9th ಮತ್ತೆ 10th ಇವೆರಡು 9th ಮತ್ತೆ 10th ಅಂದ್ರೆ ಕೆಲವರು 1 ವರ್ಷ ನಮ್ಮಲ್ಲಿ ಓದಿದ್ದಾರೆ, ಕೆಲವರು 2 ವರ್ಷ ನಮ್ಮಲ್ಲಿ ಓದಿದ್ದಾರೆ. ಬಂದು ಓದ್ಕೊಂಡು ನಮಗೆ ಈ ಶಾಲೆಗೆ ಈ ವಿದ್ಯಾರ್ಥಿಗಳಿಂದ ಇನ್ನು ಮೇಲೆ ಎಷ್ಟು ಬ್ಯಾಚಸ್ ಆದ್ರೂ ಬರುತ್ತೆ ಹೋಗುತ್ತೆ, ಅವರೆಲ್ಲ ನಮ್ಗಷ್ಟು ನೆನಪಿರಲ್ಲ. ಆದ್ರೆ ಫಸ್ಟ್ ಬ್ಯಾಚ್ ಅಲ್ವಾ, ಫಸ್ಟ್ ಬ್ಯಾಚ್ ನಮ್ಗೆ ಯಾವಾಗೂ ಈ ಸ್ಕೂಲಲ್ಲಿ ಇವರು ಫಸ್ಟ್ ಬ್ಯಾಚ್ ಅನ್ನೋ ಒಂದು ಹೆಸರು ಅವ್ರು ಹಾಗೆ ಇರುತ್ತೆ. ಮತ್ತೆ ಅದೇ ರೀತಿ ಮಕ್ಕಳು ಸಹ ನಮ್ಗೆ ಒಳ್ಳೆ ಫಲಿತಾಂಶವನ್ನ ತಗೊಂಡ್ಬಂದು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಇವತ್ತು ಕೋಲಾರ ಡಿಸ್ಟಿಕ್ 14ನೇ ಪ್ಲೇಸ್ ಅಲ್ಲಿದೆ. ಅದರಲ್ಲಿ ಮತ್ತೆ ಟೋಟಲ್ ಓವರ್ ಆಲ್ ರಿಸಲ್ಟ್ 68% ಅಲ್ಲಿದೆ, ಯಾವುದು ಕರ್ನಾಟಕ ಸ್ಟೇಟ್. ಅಂತದ್ರಲ್ಲಿ ನಮ್ಮಲ್ಲಿ 100% ಫಲಿತಾಂಶ ತಂದು ಕೊಟ್ಟಿದ್ದಾರೆ ಈ ಮಕ್ಕಳು. ಇದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಾನು ಹೇಳ್ಬೋದು. ಮತ್ತೆ ಇಲ್ಲಿ ಟೀಚರ್ಸ್ ಎಫರ್ಟ್ ಬಹಳಷ್ಟಿದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಬಂದಿದ್ರು. ಎಲ್ಲರೂ ಒಂದೇ ತರ ಸಹ ಇರಲಿಲ್ಲ, ಬೇರೆ ಬೇರೆ ತರ ಇರ್ತಾ ಇದ್ರು. ಅವ್ರನ್ನ ಹೈಸ್ಕೂಲಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಬೇಸಿಕ್ಸ್ ಕಲ್ಸ್ಕೊಂಡು ಅವ್ರಿಗೆ ಇಷ್ಟು, ಯಾರು ಇಲ್ಲಿ ಸಹ ಫೇಲ್ ಆಗಿಲ್ಲ, ಯಾರು ಜಸ್ಟ್ ಪಾಸ್ ಆಗಿಲ್ಲ, ಯಾರು ಸೆಕೆಂಡ್ ಕ್ಲಾಸ್ ಆಗಿಲ್ಲ. ಇದು ನೆನ್ನೆನೆ ರಿಸಲ್ಟ್ ಬರಕ್ ಮುಂಚೆ ಎಕ್ಸಾಮ್ ಆಗಿದ ತಕ್ಷಣ ನಾನು ನಮ್ಮ ಟೀಚರ್ಸ್ ಹೇಳಿದ್ದೆ, ಸರ್ ನೋಡಿ ನಮ್ಮ ಸ್ಕೂಲಲ್ಲಿ ಒಂದು 4-5 ಡಿಸ್ಟಿಂಕ್ಷನ್ ಬರುತ್ತೆ, ಉಳಿದವರೆಲ್ಲರೂ ಸಹ ಫಸ್ಟ್ ಕ್ಲಾಸೇ ಬರ್ತಾರೆ ಸರ್ ಅಂತ ನಾವು ಎಕ್ಸಾಮ್ ಬರೆದಾದ್ಮೇಲೆ ನಾವು ಹೇಳಿದ್ವಿ. ಅದನ್ನೇ ಸಹ ನಾವು ಮೆಸೇಜ್ ಅಲ್ಲೂ ಕೂಡ ಹಾಕಿದ್ವಿ. ರಿಸಲ್ಟ್ ಬಂದ್ಮೇಲೆ ಯಾರು ಬೇಕಾದ್ರೂ ಹೇಳ್ತಾರೆ, ನಾವು ರಿಸಲ್ಟ್ ಬರಕ್ ಮುಂಚೆನೆ ಯಾರ್ಯಾರ ಎಬಿಲಿಟಿ ಏನಿದೆ ಅಂತ ಹೇಳಿ ನಾವು ಫಸ್ಟೇ ಅರ್ಥ ಮಾಡ್ಕೊಂಡು ನಾವು ಡಿಸೈಡ್ ಮಾಡಿದ್ವಿ. ಅದೇ ತರ ರಿಸಲ್ಟ್ ಬಂತು. ಇಲ್ಲಿ ಏನಪ್ಪ ಗೊತ್ತಾಗ್ತಿದೆ ಅಂದ್ರೆ, ನಾವು ಮಕ್ಕಳಿಗೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದೀವಿ ಅನ್ನೋದು ಗೊತ್ತಾಗತ್ತೆ. ಸೊ ಆ ತರ ಕ್ಲೀನ್ ಆಗಿ ಮಕ್ಕಳಿಗೆ ಬೇಸಿಕ್ಸ್ ಇಂದ ತಕೊಂಡು, ಕೆಲವು ಮಕ್ಕಳಲ್ಲಿ ಬಂದಾಗ ಕನ್ನಡ ಹಿಂದಿ ಓದಕ್ಕೂ ಬರೆಯಕ್ ಕೂಡ ಬರ್ತಾ ಇರ್ಲಿಲ್ಲ. ಕೆಲವರು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಕೊಂಡು ಫಸ್ಟ್ ಲ್ಯಾಂಗ್ವೇಜ್ ಉರ್ದು ತಕೊಂಡು ಬಂದು 9th ಅಡ್ಮಿಷನ್ ಆಗಿರೋರು ಕೂಡ ಇವಾಗ 120 ಮೇಲೆ ಕ್ರಾಸ್ ಮಾಡಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ. ಬೇರೆ ಮಕ್ಕಳು ಅಷ್ಟೇ 100 ಮೇಲೆ ಕ್ರಾಸ್ ಆಗಿದ್ದಾರೆ ಕನ್ನಡದಲ್ಲಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಯಾರಪ್ಪ ರೀಸನ್ಸ್ ಅಂತ ಹೇಳಿದ್ರೆ, ನಮ್ಮ ಟೀಚರ್ಸ್ ಹಾಗೆ ನಮ್ಮ ಸ್ಟೂಡೆಂಟ್ಸ್. ಏನೇನು ನಮ್ಮ ಟೀಚರ್ಸ್ ಗೈಡ್ಲೈನ್ಸ್ ಕೊಡ್ತಾ ಇದ್ರು ಅದ್ರ ಪ್ರಕಾರವಾಗಿ ನಮ್ಮ ಸ್ಟೂಡೆಂಟ್ಸ್ ಒಂದು ಚಾಚು ತಪ್ಪದೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬರ್ತಾ ಇದ್ರು. ಸುಮಾರು ಒಂದು 50 ಜನ ಹುಡುಗರು, 100 ಜನ ಹುಡುಗರು, 150, 200 ಇದ್ದಾಗ ನಾವು 600 ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಬಹಳ ಕಷ್ಟ ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, 100 ಜನ ಮಕ್ಕಳಿದ್ದಾಗ ಯಾರೋ ಒಬ್ರು ಇಬ್ರು 620, 625 ತೆಗೆದ್ಬಿಟ್ರೆ ಅದು ಪೂರ್ತಿನೇ ಬಂದ್ಬಿಡುತ್ತೆ. ಅದು ಇಂಪಾರ್ಟೆಂಟ್ ಅಲ್ಲ. ಏನು ಬರ್ದಿರೋರ್ಗು ಸಹ ಅಂತ ಸ್ಕೂಲಲ್ಲೂ ಸಹ ಇದಕ್ಕಿಂತ ಕಡಿಮೆ ಸೆಕೆಂಡ್ ಕ್ಲಾಸ್ ಹುಡುಗರು ಇದ್ದೇ ಇರ್ತಾರೆ, ಜಸ್ಟ್ ಪಾಸ್ ಹುಡುಗರು ಇದ್ದೇ ಇರ್ತಾರೆ. ನಾವು ಬರೀ ಫಸ್ಟ್ ಪ್ಲೇಸೇ ಅಂತ ನಾವು ಕನ್ಸಿಡರ್ ಮಾಡೋ ಹಾಗೂ ಇಲ್ಲ. ಯಾಕೆಂದ್ರೆ ಸ್ಟ್ರೆಂತ್ ಇದ್ರೆ ಕಡಿಮೆ ಇರೋರು ಇರ್ತಾರೆ, ಜಾಸ್ತಿ ಇರೋರು ಇರ್ತಾರೆ. ಆದ್ರೆ ನಮ್ಮಲ್ಲಿ ಬಹಳಷ್ಟು ಮಕ್ಳು ಏನಪ್ಪಾ ಅಂದ್ರೆ ಬಿಲೋ ಅವರೇಜ್ ಇದ್ರು. ಅವ್ರಿಗೆಲ್ಲ ಸಹ ಯಾರಿಗೂ ಸೆಕೆಂಡ್ ಕ್ಲಾಸು, ಜಸ್ಟ್ ಪಾಸು, ಫೇಲ್ ಆಗ್ದಿರ ನೋಡ್ಕೊಂಡು ಎಲ್ಲರೂ ಫಸ್ಟ್ ಕ್ಲಾಸ್ ಅಂಡ್ ಡಿಸ್ಟಿಂಕ್ಷನ್ನೇ ಬರೋ ತರ ನಮ್ಮ ಟೀಚರ್ಸ್ ಮಾಡಿದ್ದಾರೆ. ಆ ಟೀಚರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ. ಅದೇ ತರ ನಮ್ಗೆ ಈ ಮಕ್ಕಳಲ್ಲಿ ಈ ಬ್ಯಾಚ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ, ಜನವರಿಯಿಂದ ಅವ್ರು ಓದಿದ್ದ ರೀತಿ. ಇವರಿಗೆ ಸೆಂಡ್ ಆಫ್ ಎಲ್ಲ ನಾನು ಹೇಳಿದ್ದೆ, ನೋಡಿ ನಿಮ್ಮ ಮಕ್ಕಳು ರೆಡಿ ಇದ್ದಾರೆ, ಅವ್ರು ಎಷ್ಟೇ ಸ್ಕೋರ್ ಮಾಡ್ಲಿ ಅಕ್ಸೆಪ್ಟ್ ಮಾಡಿ, ಜೊತೆ ಒಳ್ಳೆ ಸ್ಕೋರ್ಸೇ ತೆಗಿತಾರೆ ಅಂತ ಸಹ ಹೇಳಿದ್ದೆ. ಒಳ್ಳೆ ಸ್ಕೋರ್ಸೇ ತೆಗಿತಾರೆ, ಫಸ್ಟ್ ಕ್ಲಾಸ್ ತೆಗಿತಾರೆ. ಆದ್ರೆ ಕಡಿಮೆ ಬಂತು ಜಾಸ್ತಿ ಬಂತು ಅಂತ ನೀವು ಇದ್ ಮಾಡ್ಕೋಬೇಡಿ. ಆದ್ರೆ ಓದೋದನ್ನ ಕಲ್ತಿದ್ದಾರೆ. ಇದು ನಿಮ್ಗೆ ಎಫರ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ PUC ಅಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಓದಕ್ ಸ್ಟಾರ್ಟ್ ಮಾಡಿದ್ದು 4-5 months 4 months ಆಯ್ತು ಸ್ಟಾರ್ಟ್ ಮಾಡಿ. ಅವ್ರು ಇವಾಗ ನಿಲ್ಸ್ದಿರ ಅದೇ ತರ ಕಂಟಿನ್ಯೂ ಮಾಡಿದ್ರೆ 2 years ಅವ್ರು ಹೋದ್ರೆ ಸೆಕೆಂಡ್ PUC ಎಲ್ಲಾ ಮಕ್ಕಳು ಸಹ 90% ಮೇಲೆ ಬಂದೇ ಬರ್ತಾರೆ. ಆ ಗ್ಯಾರಂಟಿ ನಮಗಿದೆ.
ಆದ್ರೆ ಇವ್ರು 4 months ಅಲ್ಲಿ ಯಾವ ತರ ಓದಿದ್ರು ಅವ್ರು ಅದೇ ತರ ಒಂದು 2 years ಓದ್ಬಿಟ್ರೆ ನೆಕ್ಸ್ಟ್ ಅವ್ರನ್ನ ಸೆಕೆಂಡ್ PUC ಆದ್ಮೇಲೆ ಒಂದ್ ಒಳ್ಳೆ ರಿಸಲ್ಟ್ ಶೀಟ್ ಅಲ್ಲಿ ನಾವು ನೋಡ್ಬೋದು. ಹಾಗಾಗಿ ಇಷ್ಟು ಒಳ್ಳೆ ರಿಸಲ್ಟ್ ತಂದು ಕೊಟ್ಟ ಎಲ್ಲಾ ಮಕ್ಕಳಿಗೂ ಮತ್ತೆ ಕೆಲವೊಬ್ರು ಇಲ್ಲಿ ರಿಸೋರ್ಸ್ ಪರ್ಸನ್ ಸಹ ಬಂದ್ರು. ಕನ್ನಡ ಲ್ಯಾಂಗ್ವೇಜ್ ಬಂದಿದ್ರು, ಇಂಗ್ಲಿಷ್ ಬಂದಿದ್ರು, ಮತ್ತೆ ಸೈನ್ಸ್ ಬಂದಿದ್ರು, ಸೋಷಿಯಲ್ ಬಂದಿದ್ರು. ಇವರೆಲ್ಲ ಬಂದು ಬಹಳಷ್ಟು ವಿಚಾರನ ಯಾವ ತರ ಓದ್ಬೇಕು, ಎಂತದ್ದು ಓದ್ಬೇಕು ಅಂತ ಎಲ್ಲ ಹೇಳ್ಕೊಟ್ರು. ನಮ್ಮ ಮಕ್ಕಳು ಅಷ್ಟೇ ಯಾರ ಪಿರಿಯಡ್ ಸಹ ವೇಸ್ಟ್ ಮಾಡ್ಕೊಂಡಿಲ್ಲ. ಎಲ್ಲರೂ ಪಿರಿಯಡ್ಸ್ ಅಟೆಂಡ್ ಮಾಡಿ ಏನೇನ್ ಹೇಳ್ತಾರೆ ಕಲ್ತ್ಕೊಂಡು ಬೆಳಿಗ್ಗೆ 6:15 ಬನ್ನಿ ಅಂದ್ರೆ 6:15 ಬರ್ತಾ ಇದ್ರು. ರಾತ್ರಿ 8:30 ತನಕ ಅಂದ್ರೆ 8:30 ತನಕ ಇರ್ತಾ ಇದ್ರು. ನಾನು ಯಾವುದೇ ಒಂದು ಮಾತು ಅಡ್ಡ ಹೇಳ್ದಿರ ಅವ್ರು ತುಂಬಾ ಚೆನ್ನಾಗಿ ನಡ್ಕೊಂಡ್ರು. ನನಗೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ 3 months ಬಿಹೇವಿಯರ್ ನಮ್ಮ ಮಕ್ಕಳು ತುಂಬಾ ಇಷ್ಟ ಆಯ್ತು. ಅವರ ಇಂಪ್ರೂವ್ಮೆಂಟ್ ಎಷ್ಟಾಯ್ತು ಅಂದ್ರೆ ಒಂದು ಎಕ್ಸಾಂಪಲ್, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಜನವರಿಯಲ್ಲಿ ನಡೆಯುತ್ತೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಫೆಬ್ರವರಿಯಲ್ಲಿ ನಡೆಯುತ್ತೆ, ಆನ್ಯುವಲ್ ಎಕ್ಸಾಮ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಮಕ್ಕಳು ಇಲ್ಲಿ ಏನ್ ಓದ್ತಾ ಇದ್ರು, ಇದರಲ್ಲಿ 4 ಜನ ಫೇಲ್ ಆಗಿದ್ರು ಜನವರಿಯಲ್ಲಿ. 4 ಜನ ಮಕ್ಕಳು ಫೇಲ್ ಆಗಿದ್ರು ಜನವರಿಯಲ್ಲಿ. ಆದ್ರೆ ಫೆಬ್ರವರಿಯಲ್ಲಿ ಎಲ್ಲರೂ ಫಸ್ಟ್ ಕ್ಲಾಸ್ಗೆ ಬಂದ್ರು. 1 month ಅಲ್ಲೇ ನಾವ್ ಹೇಳಿದ್ವು ಸ್ಟಾರ್ಟ್ ಮಾಡಿದ್ದೆ ಜನವರಿಯಲ್ಲಿ ಓದಕ್ಕೆ, ಎಲ್ಲರೂ ಫಸ್ಟ್ ಕ್ಲಾಸ್ ಬಂದ್ರು. ಮತ್ತೆ ಇವಾಗ ಏನಾಯ್ತಪ್ಪ ಅಂದ್ರೆ ಡಿಸ್ಟಿಂಕ್ಷನ್ಸ್ ಜಾಸ್ತಿ ಆಯ್ತು. ಓದೋದು ಇಲ್ಲೇ ಗೊತ್ತಾಗತ್ತೆ ನಮ್ಮ ಮಕ್ಳು ಯಾವ ತರ ಓದ್ತಾ ಇದಾರೆ, ಯಾವ ತರ ಇನ್ಕ್ರೀಸ್ ಆಯ್ತು ಅಂತ ಹೇಳಿ. ಮಾರ್ಕ್ಸ್ ಜಾಸ್ತಿ ಕಡಿಮೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮಕ್ಕಳು ಓದಕ್ ಕಲ್ತಿದಾರ, ಅವರನ್ನ ಕಂಟಿನ್ಯೂ ಮಾಡ್ತಾರ, ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಈ ಮಕ್ಕಳಿಗೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಅವ್ರು 3 months ಎಷ್ಟು ಎಫರ್ಟ್ ಹಾಕಿದ್ರು ಆ ಎಫರ್ಟ್ನ 2 ವರ್ಷ ಹಾಕಿ ಸಾಕು. ನಾನು ಸುಮಾರು ಒಂದು 14-15 ಬ್ಯಾಚಸ್ ನೋಡಿದ್ದೀನಿ, SSLC ಬ್ಯಾಚಸ್. ನನ್ನ ಹತ್ರ ಓದ್ಕೊಂಡು ಹೋಗಿರೋ ಹುಡುಗರು ಎಕ್ಸಾಮ್ ಮುಂಚೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವ್ರು ಏನ್ ಸ್ಕೋರ್ ತೆಗಿತಾರೆ ಅಂತ, ಶೂರ್. ಅದರಲ್ಲಿ ನಾನು ಹೇಳಿದ ಪರ್ಸೆಂಟೇಜ್ಗಿಂತ ಒಂದು 4-5 marks ಇಲ್ಲ ಡಿಫ್ರೆನ್ಸ್ ಬರ್ಬೋದು ಸಬ್ಜೆಕ್ಟ್ ಅಲ್ಲೇ ಹೊರತು, ಅಷ್ಟೇ ಇರುತ್ತೆ. ಯಾಕೆಂದ್ರೆ ಮಕ್ಕಳು ಹತ್ರ ಸ್ಟಡಿ ಮಾಡಿರ್ತೇನೆ. ಹಾಗಾಗಿ ನಾವು ಅನ್ಕೊಂಡಿದ್ವಿ ಎಲ್ಲರೂ ಸಹ ಫಸ್ಟ್ ಕ್ಲಾಸ್ ಅಲ್ಲ ಡಿಸ್ಟಿಂಕ್ಷನ್, ಅದೇ ತರ ಬಂದಿದ್ದಾರೆ. ನನ್ನ ನಂಬಿಕೆಯನ್ನ ಉಳಿಸ್ಕೊಂಡಿದ್ದೀರಾ. ಮಕ್ಕಳಲ್ಲಿ ಓದೋರು ಇದ್ರು, ಓದದೇ ಇರೋರು ಇದ್ರು. ಆದ್ರೆ ಎಲ್ರಿಗೂ ಸಹ ನಾವು ಓದದೇ ಇರೋರ್ಗೆ ಏನ್ ಮಾಡ್ಬೇಕು ಅಂತ ಓದಿಸಿದೀವಿ, ಓದೋರ್ಗೆ ಏನ್ ಮಾಡ್ಬೇಕು ಅಂತ ಓದಿಸಿದೀವಿ. ನಮ್ಗೆ ಡಿಸ್ಟಿಕ್ ಅಲ್ಲಿ ಇಲ್ಲ ಸ್ಟೇಟ್ ಅಲ್ಲಿ ಪ್ಲೇಸ್ ಬಂದಿಲ್ಲ ಅಂತ ಬೇಜಾರಿಲ್ಲ. ಯಾಕೆ ಅಂದ್ರೆ ಆ ಪ್ಲೇಸ್ ಬಂದಿರೋರು ಒಂದೇ ಸ್ಕೂಲಲ್ಲಿ ಬೆಳಿಗ್ಗೆ ಸಾಯಂಕಾಲ ಅವ್ರು ಫಸ್ಟ್ ಇಂದಾನೆ ಎಫರ್ಟ್ ಹಾಕೊಂಡ್ ಬಂದಿರ್ತಾರೆ. ಅವ್ರು ಎಷ್ಟು ಓದಿದಾರೋ ನಮ್ಮ ಮಕ್ಕಳು ಬರೀ 3 months ಅಲ್ಲಿ ಅಷ್ಟನ್ನು ಓದಿದ್ರು. ಇವ್ರು ಇನ್ನೊಂದು 2 years ಓದ್ಬಿಟ್ರೆ ಆ ಮಕ್ಕಳಿಗಿಂತ ಮುಂಚೆ ನಮ್ಮ ಮಕ್ಕಳು ಇರ್ತಾರೆ. ಸೊ ಹಾಗಾಗಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಪೇರೆಂಟ್ಸ್ ನಾನು ನಮ್ಮ ಸ್ಕೂಲಲ್ಲಿ ಹೇಳೋದಿದೆ, ನಮ್ಮ ರೂಲ್ಸ್ ಅದೇ, ಅಟೆಂಡೆನ್ಸ್ ಕೊಡ್ತೀರಾ ನಮ್ಮ ಸ್ಕೂಲ್ ಓದಿಸಿ, ಅಟೆಂಡೆನ್ಸ್ ಕೊಡಲ್ವಾ ನಮ್ಮ ಸ್ಕೂಲಲ್ಲಿ ಬೇಡ ಅಂತಾನೆ ಹೇಳೋದು. ಆದ್ರೆ ನಮ್ಮ ಮಕ್ಕಳಿಗೆ 10th ಮಕ್ಕಳಿಗೆ ಬೆಳಿಗ್ಗೆ 6:00ವರೆಗೂ ಪಾಪ ಪೇರೆಂಟ್ಸ್ ತಗೊಂಡ್ ಬಿಡ್ತಾ ಇದ್ರು. 8:30 ಅಂತ ಹೇಳಿದ್ರೆ 8:30 ತನಕ ಕಾತ್ಕೊಂಡಿದ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಒಂದು ಒಳ್ಳೆ ಕೋಪರೇಷನ್ ಇರೋದ್ರಿಂದಾನೆ ಇವತ್ತು ಅವ್ರು ಒಳ್ಳೆ ಮಕ್ಕಳು ಆರಾಮಾಗಿ ನಕ್ಕೊಂಡು ನಾವು ಫಸ್ಟ್ ಕ್ಲಾಸ್ ಅಂತ ಹೇಳಿ ಸೊಸೈಟಿಯಲ್ಲಿ ಓಡಾಡಕ್ಕೆ ಒಂದು ಅನುಕೂಲ ಆಗಿದೆ. ಹಾಗಾಗಿ ಇದರ ಮೇನ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಯಾರಪ್ಪ ಅಂದ್ರೆ ಪೇರೆಂಟ್ಸ್. ಸೊ ಆ ಪೇರೆಂಟ್ಸ್ಗೂ ಸಹ ನಾನು ತುಂಬಾ ಧನ್ಯವಾದ ಅರ್ಪಿಸ್ತಾ, ಮತ್ತೆ ನಾವು ಯಾವುದೇ ಕ್ಲಾಸಲ್ಲಿ ಯಾವುದೇ ಟೈಮಲ್ಲಿ ಕ್ಲಾಸ್ ತಗೊಳ್ತೀವಿ, ನಮ್ಗೆ ಇಂಥವ್ರು ಬೇಕು, ಇಂಥ ರಿಸೋರ್ಸ್ ಪರ್ಸನ್ ಬೇಕು, ನಾವ್ ಇಂಥವ್ರು ಕರ್ಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಪ್ಯಾರೇಜಾನ್ ಸರ್ ಅವರು ನಿಮ್ಗೆ ಏನೇ ಬೇಕಂದ್ರೆ ಮಾಡಿಸ್ಕೊಳ್ಳಿ, ನಮ್ ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ ಒಂದೇ ಮಾತು ಅಂತ ಇದೆ. ಆ ಒಂದೇ ಮಾತಿಂದ ನಾವು ಧೈರ್ಯವಾಗಿ ಯಾರನ್ನ ಬೇಕು ಕರ್ಸ್ತಾ ಇದ್ವಿ, ಏನ್ ಬೇಕು ಖರ್ಚು ಮಾಡ್ತಾ ಇದ್ವಿ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದ್ಸಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ. ಅವ್ರಿಗೂ ಸಹ ನನ್ನ ಪರವಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಇಲ್ಲಿ ಸುಮಾರು ಜನ ನೆರೆದಿದ್ದಾರೆ. ಒಂದಲ್ಲ ಒಂದ್ ವಿಷಯದಲ್ಲಿ ನಮ್ಗೆ ಎಲ್ಲರೂ ಹೆಲ್ಪ್ ಮಾಡ್ಕೊಂಡ್ ಬಂದ, ಅದಕ್ಕೆ ನಾವು ಇವ್ರನ್ನ ಯಾರನ್ನೂ ಸಹ ನಾವು ಮರೆಯಕ್ಕಾಗಲ್ಲ. ಇಲ್ಲಿ ನವಾಬ್ಜಾನ್ ಸರ್ ಇರ್ಬೋದು, ಇವಾಗ ಬೇರೆಯವ್ರು ಇರ್ತಾರೆ, ಏನು 5 ಗಂಟೆಗೆ 6 ಗಂಟೆಗೆ ಮನೇಲಿ ಇರ್ಬೇಕು. ಇವ್ರು ನಮ್ಮ ಅಪ್ಪನೇ ಎಲ್ಲ ಇದೆಯಾ ಸ್ಕೂಲಲ್ಲಿ, ಆಯ್ತಪ್ಪ ಅಷ್ಟೇ ಹೇಳ್ತಾರೆ. ಏನು ನಿನ್ಗೆ ಅಷ್ಟು ಕೆಲಸ, ಇಷ್ಟೊತ್ತು ಯಾಕೋ ಬರೋ ಮನೆಗೆ, ಇವತ್ತಿಗೆ ಹೇಳಿಲ್ಲ ಅವ್ರು. ಹೌದಾ, ಆಯ್ತಪ್ಪ ಮಕ್ಳು ಮಾಡ್ಕೊ. ಅವಾಗ ಏನಾಗುತ್ತೆ, ನಮಗೂ ಡಿಸ್ಟರ್ಬ್ ಆಗಲ್ಲ, ಫ್ರೀ ಆಗಿ ನಾವು ವರ್ಕ್ ಮಾಡ್ಬೋದು. ಫಸ್ಟ್ ನಾನು ಅಷ್ಟೇ, ಇವಾಗಿಂದ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಸುಮಾರು 15 years ಇಂದ. ನಾನು ಫಸ್ಟ್ ಡೇನು ಅಷ್ಟೇ, ಫಸ್ಟ್ ಇಯರ್ ಇಂದ ಸುಮಾರು ಬೆಳಿಗ್ಗೆ 6:30 8:00 ಕೆಲಸ ಮಾಡ್ತಾ ಹೋಗೋ ಅಷ್ಟೇನೆ. ಎಲ್ಲಿದೆ ಸ್ಕೂಲ್ ಅಲ್ಲ, ಆಯ್ತು ನೋಡ್ಕೋಬಾ ಅಂದ್ರೆ ನಾನು ಫ್ರೀ ಆಗಿ ಬಿಡ್ತಾ ಇದ್ರೆ ಕೆಲಸ ಮಾಡಿ. ಕ್ಲಾಸ್ ಅವರ್ಸ್ ಅಲ್ಲೇ ಮಾಡೋದು ಬೇರೆ, ಎಕ್ಸ್ಟ್ರಾ ಟೈಮ್ ಮಾಡುವಾಗೂ ಸಹ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಬೇಕಾಗತ್ತೆ.
ಅಂತ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಕಡೆಯಿಂದನೂ ಅಷ್ಟೇ ನಮ್ಗೆ ಬಹಳಷ್ಟು ಸಪೋರ್ಟ್ ಸಿಕ್ಕಿದೆ. ಮತ್ತೆ ಅಕ್ಮಲ್ ಬೇಗ್ ಸರ್ ಅವರು ಅಷ್ಟೇ, ಏರಿಯಾದಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಹೇಳಿ, ಸ್ಕೂಲ್ ಕಡೆಯಿಂದ ಮಕ್ಕಳಿಗೆ ಏನ್ ಬೇಕು ಹೇಳಿ, ಎಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಏನೇ ಬರ್ಲಿ ನಮ್ಮ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಿಂದೆ ನಿಮ್ಗೆ ಏನ್ ಬೇಕೋ ನೀವು ಮಾಡಿ, ಯಾಕೆಂದ್ರೆ ನಮ್ಮ ಏರಿಯಾದಿಂದ ಬೇರೆ ಕಡೆ ಎಜುಕೇಶನ್ ಹೋಗ್ತಾ ಇದಾರೆ, ನಮ್ಮ ಏರಿಯಾದಲ್ಲಿ ನಮ್ಗೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ತುಂಬಾ ಒಳ್ಳೇದಲ್ವಾ ಅಂತ ಹೇಳಿ ಅವರು ಸಹ, ಮತ್ತೆ ಹುಸೇನ್ ಸರ್, ತನ್ವೀರ್ ಸರ್, ಯಾವುದೇ ಕಾರ್ಯಕ್ರಮ ಮಾಡಿ ನಮ್ ಕಡೆಯಿಂದ ಮಕ್ಕಳಿಗೆ ಏನ್ ಬೇಕು ಹೇಳಿ ಸರ್ ನಾವು ಮಾಡ್ತೀವಿ ಅಂತ ಅವರು. ಇದಕ್ಕೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಮೇನ್ ಯಾರಪ್ಪ ಅಂದ್ರೆ ಅನ್ವರ್ ಸರ್ ಅವರು. ಯಾಕಂದ್ರೆ ಪಕ್ಕದಲ್ಲೇ ಇರ್ತಾರೆ. ಸ್ಕೂಲ್ ನಡೆಯುವಾಗ ಒಂದು ಮಾತು ಬರ್ಬೋದು, ಕತೆ ಬರ್ಬೋದು, ಮೈಕ್ ಸೌಂಡ್ ಬರ್ಬೋದು, ಅವ್ರ ಮನೆ ಮುಂದೆ ಹೋಗ್ತಾ ಇರ್ಬೋದು, ಬರ್ತಾ ಇರ್ಬೋದು. ನಾನು ಇವತ್ತಿಗೆ ಅವರ ಫೇಸ್ ಅಲ್ಲಿ ಒಂದ್ ಸ್ವಲ್ಪ ಬೇಜಾರು ಕಾಣ್ಲಿಲ್ಲ. ಕೆಲವರು ಬೇಜಾರು ಬೀಳ್ತಾರೆ, ಏನಿದು ಸೌಂಡ್ ಆತರ ಐತರ ಅಂತ. ಒಂದ್ ಸ್ವಲ್ಪ ಬೇಜಾರು ಅನ್ಕೊಳ್ತೀರಾ, ನಮ್ ಸ್ಕೂಲ್ಗೆ ಇವತ್ತಿಗೆ, ಸ್ಕೂಲ್ ಕಟ್ಟುವಾಗಿಂದ ಹಿಡಿದು ಇವಾಗ ತನಕನು ಒಳ್ಳೆ ಕೋಆಪರೇಟಿವ್ ಆಗಿ ಸಿಕ್ಕಿದ್ದಾರೆ ಇವರೆಲ್ಲ ಮಹನೀಯರು. ಇವ್ರಿಗೆಲ್ಲ ನಾವು ಸ್ಕೂಲ್ ಕಡೆಯಿಂದ, ನನ್ನ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ ಸರ್.